ಸ್ಟೆಪ್ ಬೈ ಸ್ಟೆಪ್ ಇಡ್ತೀನಿ ಅಷ್ಟೇನಾ? ಇನ್ಯಾವುದಾದ್ರು ಬಟ್ಟೆ ಉಳಿದಿದೆಯಾ ನೋಡ್ಬಿಡು. ಮಾರಿಯಮ್ಮ ಮಾರಿಯಮ್ಮ ಬಿಸಿಲು ಅಂತೂ ಸಿಕ್ಕಾಪಡೆ ಇದೆ. ಎಷ್ಟು ಫೋರ್ಸ್ ಆಗಿದೆ ಗೊತ್ತಾ? ಅಲ್ಲೇ ಸಖತ್ ಫೋರ್ಸ್ ಆಗಿದೆ. ನಾನೊಂದ್ಸರಿ ಪಲ್ಟಿ ಹೊಡೆದಿದ್ದೆ, ನಮ್ಮ ಅಕ್ಕ ಒಂದ್ಸರಿ ಪಲ್ಟಿ ಹೊಡೆದಿದ್ರು. ಬಿಟ್ಟಿರು ಹೋಗ್ಬಿಡಿವ. ದರ್ಶನನೇ ಆಗಿಲ್ಲ, ಯಾಕೆಂದರೆ ಟೈಮ್ ಆಗೋಗಿತ್ತು. ಹಾಯ್, ವೆರಿ ಗುಡ್ ಮಾರ್ನಿಂಗ್ ಆಲ್. ಎಲ್ಲಿದ್ದೀವಿ ಗೊತ್ತಾ? ಚೆಟ್ಟಿನಾಡಲ್ಲಿದ್ದೀವಿ. ಈಗ ಬೆಳಗ್ಗೆ 4 o'clock ಆಗಿದೆ. ಸ್ನಾನ ಎಲ್ಲ ಆಗಿ ರೆಡಿ ಆಗಿದ್ದೀವಿ. ಈಗ ದರ್ಶನಕ್ಕೆ ಹೋಗಬೇಕು. ಸೊ ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ. ಕಾಫಿ ಕುಡಿದ್ಬಿಟ್ಟು ಹೋಗೋಣ. ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಕನ್ನಡತಿ. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ಬಿಟ್ಟೆ ಚೆಟ್ಟಿನಾಡು ಅಂದ್ಬಿಟ್ಟು, ಅದು ಚೆಟ್ಟಿನಾಡಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಕಾಫಿ ಅಕ್ಕ ಕೊಡಿಸಿದ್ದು. ಕಾಫಿ ಬಿಸಿ ಬಿಸಿ ಚೆನ್ನಾಗಿದೆ. ಇಟ್ಕೊಳಕ್ಕಾಗ್ತಿಲ್ಲ ಬಿಸಿ. ನಿಮ್ಮ ಭಾವನ ಇಳಿಯನ್ ಕೆಳಕ್ಕೆ. ನಾವಿವತ್ತು ಬೆಳಗ್ಗೆನೆ ಬಂದಿರೋದು ಬಂದು ಚೊಟ್ಟನಿಕರ ಭಗವತಿ ಅಮ್ಮನ ದೇವಸ್ಥಾನ. ಇದು ಇರೋದು ಬಂದು ಕೇರಳ. ನೀವು ಲಾಸ್ಟ್ ವ್ಲಾಗ್ನ ನೋಡಿದ್ರೆ ಈ ವ್ಲಾಗಲ್ಲಿ ನಾನು ಎಲ್ಲಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಈ ದೇವಸ್ಥಾನ ಬಂದುಬಿಟ್ಟು ಭಗವತಿ ಅಮ್ಮನ ದೇವಸ್ಥಾನ. ನಾವು 4 ಗಂಟೆಗೆ ಎದ್ದು ಎಲ್ಲ ಫ್ರೆಶನ್ ಅಪ್ ಆಗಿ, 2 o'clock ಎಲ್ಲ ಎದ್ದು ಫ್ರೆಶನ್ ಅಪ್ ಆಗಿ 4 o'clock ಎಲ್ಲ ನಾವು ದರ್ಶನಕ್ಕೆ ಬಂದಿದ್ದೀವಿ. ಹೇಗಿತ್ತು ದೇವಸ್ಥಾನ ಅಂತಂದರೆ ಮಸ್ತಾಗಿತ್ತು. ಯಾಕಂದರೆ ಕೇರಳದಲ್ಲಿ ನಾವು ಹೇಳೋಂಗೆ ಇಲ್ಲ, ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಪವರ್ಫುಲ್ ಕೂಡ. ನೀವೇನಾದರೂ ಹೋಗ್ಬೇಕು ಅಂತಂದರೆ ದಯವಿಟ್ಟು ಹೋಗಿ ಬನ್ನಿ. ಈ ದೇವಸ್ಥಾನಗಳಿಗೆ ಹೋಗಿ ಬಂದರೆ ನಿಮ್ಮ ಲೈಫು ಚೇಂಜ್ ಆಗೋದಂತೂ ಗ್ಯಾರಂಟಿ. ಯಾಕೆ ಅಂದರೆ ಇಲ್ಲಿ ಅಷ್ಟು ಪವರ್ ಇದೆ. ಸೊ ಈ ದೇವಸ್ಥಾನ ಬಂದುಬಿಟ್ಟು ಯಾವುದೇ ಮಾಟ ಮಂತ್ರ ಆಗಿರ್ಬೋದು, ನಮಗೇನಾದರೂ ಕೆಟ್ಟ ದೃಷ್ಟಿ ಇರ್ಬೋದು, ಬೇರೆ ಈ ರೀತಿ ಏನಾದರೂ ಹಣಕಾಸು ತೊಂದರೆ ಆಗಿರ್ಬೋದು, ಬಿಸ್ನೆಸ್ಸಲ್ಲಿ ಲಾಸ್ ಆಗಿರ್ಬೋದು, ಆ ಥರ ಏನಾನ ಇದ್ದರೆ ಸೊ ಇಲ್ಲಿಗೆಲ್ಲ ಹೋಗಿ ಬಂದರೆ ಅದೆಲ್ಲ ದೋಷಗಳು ಕಳೆಯುತ್ತೆ. ಈವನ್ ಈ ದೇವಸ್ಥಾನ ಮತ್ತು ಇನ್ನೊಂದು ವಿಷ್ಣುಮಯ್ಯ ಟೆಂಪಲ್ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಆ ಟೆಂಪಲ್ ಕೂಡ. ನೆಕ್ಸ್ಟು ಇಲ್ಲಿ ಬಂದು ನೋಡಿ ಎಷ್ಟು ರಶ್ ಆಯಿತು ಅಂದರೆ, ನಾವು ದರ್ಶನ ಮುಗಿಸ್ಕೊಂಡು ಬಂದ ತಕ್ಷಣವೇ ರಶ್ ಆಗೋಯ್ತು ನೋಡಿ. ಹಿಂಗೆ ಹೋಗಿ ಮೇಲೆ ಹತ್ತಿ ಮತ್ತೆ ಇಳಿದು ಬಂದು ದರ್ಶನಕ್ಕೆ ಹೋಗ್ಬೇಕಾಯ್ತು. ಜಸ್ಟ್ ಅದು 4:30 ಅಷ್ಟೆ. ಸೊ ಹೀಗಿತ್ತು ಈ ದೇವಸ್ಥಾನದ ವ್ಯೂ. ಇದನ್ನು ಮುಗಿಸ್ಕೊಂಡು ನೆಕ್ಸ್ಟು ಒಂದು ಭದ್ರಕಾಳಿ ಅಮ್ಮನ ದೇವಸ್ಥಾನ ಹತ್ರ ನಿಲ್ಲಿಸ್ಬಿಟ್ಟು ನೋಡಿ ತಿಂಡಿ ಮಾಡಿದರು. ಚಿತ್ರಾನ್ನ, ಬಜ್ಜಿ ಹಾಗೆ ಬೋಂಡ ಎಲ್ಲ ಮಾಡಿದರು. ಸೊ ನಾನು ಪ್ರತಿಯೊಂದು ವಿಡಿಯೋ ಮಾಡ್ಕೋಬೇಕಾಗಿತ್ತು. ಸೊ ಮಿಸ್ ಆಗಿತ್ತು, ಯಾಕಂದರೆ ನಾನು ಹೋಗಿ ಬರೋದೇ ಲೇಟ್ ಆಗ್ತಿತ್ತು ಪ್ಲೇಸಸ್ನ ನೋಡಿಕೊಂಡು. ಸೊ ಎಲ್ಲೂ ನಾನು ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಅಲ್ಲೇ ರೆಡಿ ಮಾಡ್ತಾಯಿದ್ರು. ನಾವು ಯಾವುದೇ ರೀತಿ ಹೋಟೆಲ್ ಆಗ್ಬೋದು ಇನ್ನೊಂದು ಮತ್ತೊಂದಕ್ಕಾಗಲಿ ಹೋಗಿಲ್ಲ. ಇವರೇ ಎಲ್ಲ ಫುಡ್ಡೆಲ್ಲ ಪ್ರೊವೈಡ್ ಮಾಡಿದರು. ಸೊ ಅಲ್ಲೇ ಮಾಡಿ ಬಡಿಸ್ತಾಯಿದ್ರು ಬಿಸಿ ಬಿಸಿ. ಸೊ ತಿಂತಾಯಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಇದಕ್ಕೂ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಇಷ್ಟು ಇಷ್ಟಪಟ್ಟು ರಿಸಿಪ್ಟ್ ತೊಗೊಂಡು ಅಡುಗೆ ಮಾಡಿ ನಮಗೆ ಹೊಟ್ಟೆ ತುಂಬ ಊಟ ಹಾಕಿದ್ದೀರಾ. ಮಲಯಾಳಂ ಇದೆ ದೇವಸ್ಥಾನ. ನಾನು ಟಯರ್ಡ್ ಆಗಿತ್ತು ಅಂತ ಮಲಗಿಬಿಟ್ಟಿದ್ದೆ. ಸೊ ನಾನು ಹೋಗೋಷ್ಟರಲ್ಲಿ ಸ್ವಲ್ಪ ಕ್ಲೋಸ್ ಆಗಿತ್ತು. ಹಾಗೆ ದೇವಸ್ಥಾನ ನೋಡ್ಕೊಬರೋಣ ಅಂತ ಹೋದೆ. ಇವಾಗ ತಾನೇ ತಿಂಡಿ ತಿಂದ್ಬಿಟ್ಟು ಬಿಸಿ ಬಿಸಿ ಚಿತ್ರಾನ್ನ ಮಾಡಿದರು, ಒಂದೊಳ್ಳೆ ಬಜ್ಜಿ, ಇನ್ನೊಂದು ಪಕ್ಕದಲ್ಲಿ ಬೋಂಡ ಎಲ್ಲ ಇತ್ತು. ತಿಂದ್ಬಿಟ್ಟು ಸ್ವಲ್ಪ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ನೋಡೋಣ ಬನ್ನಿ, ತೋರಿಸ್ತೀನಿ. ಸಕ್ಕತ್ತಾಗಿದೆ ದೇವಸ್ಥಾನ. ನಿಜಕ್ಕೂ ಈ ದೇವಸ್ಥಾನಗಳು ವೆಲ್ ಮೇಂಟೈನ್ಡ್ ಅಂತಲೇ ಹೇಳ್ಬೋದು. ಅಷ್ಟು ನೀಟ್ ಆ್ಯಂಡ್ ಕ್ಲಿಯರ್ ಆಗಿರುತ್ತೆ. ಯಾಕೆ ಅಂದರೆ ಅಲ್ಲಿ ಜನ ಜಾಸ್ತಿ ಇಲ್ಲ. ಕೇರಳದಲ್ಲಿ ಬಂದು ನಮಗೆ ಜನ ಕಮ್ಮಿ. ಸೊ ದೇವಸ್ಥಾನಗಳಂತೂ ತುಂಬಾ ನೀಟಾಗಿಟ್ಟಿದ್ರು. ಕಂಪೇರ್ ಟು ಬೇಜಾರಾಗಬೇಡಿ ಯಾರೂ ತಮಿಳ್ನಾಡಿಗೆ ಹೋಲಿಕೆ ಮಾಡಿಕೊಂಡ್ರೆ. ಸೊ ಕೇರಳದಲ್ಲಿ ತುಂಬಾ ನೀಟಾಗಿತ್ತು. ನಾನು ಅದನ್ನು ಧೈರ್ಯವಾಗಿ ಹೇಳ್ತೀನಿ. ಬಿಕಾಸ್ ಅಲ್ಲಿ ನಾನು ರಾಮೇಶ್ವರಮಲ್ಲಿ ನೋಡಿದೆ. ಯಾಕಂದರೆ ಅಲ್ಲಿ ಹಿಂದಿಯವ್ರು ಜಾಸ್ತಿ ಬರ್ತಾರೆ, ಮೀನ್ಸ್ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಬರ್ತಾರೆ. ಸೊ ಎಲ್ಲಂದ್ರೆ ಅಲ್ಲಿ ಹೋಗಿದ್ಬಿಟ್ಟು ಒಂಥರ ಗಲೀಜು ಮಾಡಿಬಿಟ್ಟಿದ್ರು. ಸೊ ದಯವಿಟ್ಟು ಯಾರೂ ಹಂಗೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಮಗೆ ಒಂದು ಆಧ್ಯಾತ್ಮಿಕತೆ ಬರಬೇಕು ದೇವಸ್ಥಾನಕ್ಕೆ ಹೋದರೆ ಅಲ್ವಾ. ಸೊ ಹೋಗಿದ ತಕ್ಷಣ ಅಸಹ್ಯ
ಆಗಬಾರ್ದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ. ನಿಜಕ್ಕೂ ಒಳಗಡೆ ಬಿಟ್ಟಿದ್ರೆ ಹೋಗಿ ಬರ್ಬೋದಾಗಿತ್ತು. ಸೊ ಕ್ಲೋಸ್ ಆಗಿತ್ತು, ಅಲ್ಲೇ ದರ್ಶನ ಮಾಡೋದಕ್ಕಾಗಲಿಲ್ಲ. ಕುಂಕುಮ ತೊಗೊಂಡು ಬಂದ್ವಿ. ನಾನು ಬರ್ಬೇಕಾ? ಆಯ್ತಿಡು ಬಟ್ಟು ಹೆಂಗೆ ಇರು, ಸ್ಟೆಪ್ ಬೈ ಸ್ಟೆಪ್ ಇಡ್ತೀನಿ ಅಷ್ಟೇನಾ? ಇನ್ಯಾವುದಾದ್ರು ಬಟ್ಟೆ ಉಳಿದಿದ್ಯಾ ನೋಡ್ಬಿಡು. ಮಾರಿಯಮ್ಮ ಮಾರಿಯಮ್ಮ ಅನ್ನೋ ಆರೆಂಜ್ಗಿದ್ಯಾ? ಇಲ್ಲ ಸ್ಟೆಪ್ ಬೈ ಸ್ಟೆಪ್ ಬಿಟ್ಬಿಡು ಅವನೇ. ಇರಲಿ ಬಿಡು. ಸ್ವಲ್ಪ ಫೈನ್. ಸ್ವಲ್ಪ ಹೂವು ತುಳಸಿ. ಇದು ಬಂದು ಭದ್ರಕಾಳಿ ಅಮ್ಮನ ದೇವಸ್ಥಾನ ಅಂತೆ. ನಾನು ಬರೋದೊಳಗಾಗಿ ಕ್ಲೋಸ್ ಆಗಿದೆ. ಇಟ್ಸ್ ಓಕೆ. ಮತ್ತೆ ಓಪನ್ ಆಗೋದು ಲೇಟು, ಬಟ್ ನಾವು ಹೊರಡಬೇಕಲ್ವ, ಸೊ ಅದಕ್ಕೆ. ನಾವು ಇವಾಗ ಇರೋದು ಕಾಕಾಡಿ ಕಾವು ಶ್ರೀ ವಿಷ್ಣುಮಯ ದೇವಸ್ಥಾನ. ತಿಂಡಿ ಎಲ್ಲ ಮುಗಿಸ್ಕೊಂಡು ಹಾಗೆ ಭದ್ರಕಾಳಿ ಅಮ್ಮನ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಕಾನಾಡಿ ಕಾವು ವಿಷ್ಣುಮಯ ಟೆಂಪಲ್ಗೆ. ಈ ಟೆಂಪಲ್ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ಅದ್ಭುತವಾಗಿತ್ತು. ಯಾಕೆ ಅಂದರೆ ನಾವು ಸ್ವರ್ಗದಲ್ಲಿದ್ದೀವಾ ಇಲ್ಲ ಭೂಮಿ ಮೇಲಿದ್ದೀವಾ ಅಂತಲೇ ಕನ್ಫ್ಯೂಸ್ ಆಗ್ತಿತ್ತು. ಅಷ್ಟು ಚೆನ್ನಾಗಿದೆ ಕಣ್ರಿ, ಸೂಪರಾಗಿದೆ. ನೀವು ಒಂದ್ಸರಿ ದೇವಸ್ಥಾನಗಳಲ್ಲೆಲ್ಲ ನೋಡಲೇಬೇಕು. ಯಾಕೆ ಅಂದರೆ ನಮ್ಗೆ ಆ ಆಧ್ಯಾತ್ಮಿಕತೆ ಅನ್ನೋದು, ನಾನು ಪ್ರತಿ ಸಾರಿ ಹೇಳ್ತೀನಿ, ನೋಡಿದ ತಕ್ಷಣ ಅಲ್ಲಿ ಹೋಗಿದ ತಕ್ಷಣ ನಮ್ಗೆ ಆ ಫೀಲ್ ಕೊಡಬೇಕು. ಸೊ ಆ ರೀತಿ ಇದೆ ನೋಡಿ. ಎಷ್ಟು ಶಿಲೆಗಳೆಲ್ಲ ಎಷ್ಟು ಚೆನ್ನಾಗಿ ಅದನ್ನು ಕೆತ್ತಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ದೇವಸ್ಥಾನಗಳೆಲ್ಲ ಮಾಡಿದ್ದಾರೆ. ಸೊ ಬನ್ನಿ ನೆಕ್ಸ್ಟು ಇಲ್ಲಿ ಕಾನಾಡಿ ಕಾವುನಲ್ಲಿ ಈ ವಿಷ್ಣುಮಯ ಟೆಂಪಲ್ಲು ಯಾವುದಕ್ಕೆ ಪ್ರಸಿದ್ಧ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಈ ವಿಷ್ಣುಮಯ ದೇವಸ್ಥಾನ ಅಂತ ಅಂದರೆ ಇದು ಬಂದು ನೋಡಿ, ಇಲ್ಲಿ ಪಾರ್ವತಿ ಶಿವ ಇಲ್ಲಿ ನೆಲೆಸಿರ್ತಕ್ಕಂಥದ್ದು. ಇಲ್ಲಿ ಬಂದು ಅವ್ರ ಮಕ್ಕಳನ್ನು ನೋಡಬಹುದು. ಬರೀ ತಲೆಗಳು ಮಾತ್ರ ಇದೆ. ಸೊ ನಾನು ತೋರಿಸ್ತೀನಿ ನೋಡಿ ಇಲ್ಲಿ. ಸೊ ಇವ್ರ ಮಕ್ಕಳನ್ನ ಮಾತ್ರ ನೀವು ನೋಡಬಹುದು. ಸೊ ಈ ಕಡೆ ಬಂದು ಗರುಡದು ದೊಡ್ಡದು ಒಂದು ಸ್ಟ್ಯಾಚು ಇದೆ. ಸೊ ಅದನ್ನು ಕೂಡ ನಾವು ನೋಡಬಹುದು ನೋಡಿ ಇಲ್ಲಿ. ಓಕೆನಾ? ಸೊ ಇದು ನೋಡಿಕೊಂಡು ಅದು ನೆಕ್ಸ್ಟು ನಾವು ಆಪೋಸಿಟ್ಟು ಹೋದರೆ ಸೊ ಅಲ್ಲಿ ಇರ್ತಕ್ಕಂಥ ದೇವರೇ ವಿಷ್ಣುಮಯ, ವಿಷ್ಣು ನೆಲೆಸಿರ್ತಕ್ಕಂಥ ಒಂದು ಅದ್ಭುತವಾದ ದೇವಸ್ಥಾನ. ಈ ದೇವಸ್ಥಾನ ಬಂದ್ಬಿಟ್ಟು ನಮಗೆ ಯಾರ ಮೇಲಾದರೂ ಮೀನ್ಸ್ ನಮ್ಮ ಮೇಲೆ ಯಾರ ಮೇಲಾದ್ರಲ್ಲ, ನಮ್ಮ ಮೇಲೆ ಏನಾದರೂ ಕೆಟ್ಟ ದೃಷ್ಟಿ ಇದ್ದರೆ, ನಾನು ಮೊದಲೇ ಹೇಳಿದೆ ಈ ದೇವಸ್ಥಾನಗಳೆಲ್ಲ ಇದಕ್ಕೆ ಫೇಮಸ್ಸು. ಕೇರಳ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಆಲ್ಮೋಸ್ಟು. ಸೊ ಆ ಥರ ಅಲ್ಲ. ಸೊ ನಮ್ಮ ಮೇಲೆ ಏನಾರ ಕೆಟ್ಟ ದೃಷ್ಟಿ ಇದ್ದರೆ, ಸೊ ಮಾಟ ಮಂತ್ರ ಮಾಡಿದರೆ, ಆರ್ಥಿಕತೆಯಲ್ಲಿ ಹಿಂದುಳಿದಿದ್ರೆ, ನಾವೇನಾದರೂ ಮನೆ ಕಟ್ಟಬೇಕಂತ ಅಂದರೆ, ಸೊ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಏನಾದರೂ ಕಮ್ಮಿ ಆಗಿದ್ದರೆ, ಓಕೆನಾ, ನಮ್ಮ ಏನು ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗಿದ್ದರೆ, ಸೊ ಇಲ್ಲಿ ದೇವಸ್ಥಾನಕ್ಕೊಮ್ಮೆ ಭೇಟಿ ಕೊಟ್ಟು ಅಲ್ಲಿ ಕೆಲವೊಂದು ಪೂಜೆಗಳನ್ನ ಹೇಳ್ತಾರೆ. ಸೊ ಅದನ್ನು ನಾವು ಮಾಡಿಸ್ಬೇಕಾಗತ್ತೆ. ಸೊ ನಮಗೇನು ಮಾಡಿಸೋ ಹಾಗಿಲ್ಲ, ನಮಗೆ ಶಕ್ತಿ ಇಲ್ಲ ಅಂತಂದರೆ ಒಮ್ಮೆ ಇಲ್ಲಿ ಬಂದು ಆ ದೇವ್ರ ಹತ್ರ ಕೇಳಿಕೊಂಡು ಕೈಲಾದಷ್ಟು ನಾವು ಪೂಜೆ ಗೀಜೆ ಮಾಡಿಸ್ಕೊಂಡು, ಸೊ ಒಂದು ಸ್ವಲ್ಪ ಕಾಸೇನಾದರೂ ಅಂದರೆ ದುಡ್ಡನ್ನೇನಾದರೂ ಉಂಡಿಗೆ ನಾನು ಹಾಕಿಬಿಟ್ಟು ಒಂದು ಅನ್ನದಾನನೋ ಇನ್ನೊಂದು ಏನಾದರೂ ಮಾಡಿದ್ರೆ ಆ ದೋಷನ ಕಳ್ಕೊಬೋದು. ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿದೆ ದೇವಸ್ಥಾನ ಅಂತ. ನಿಜವಾಗ್ಲೂ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಸ್ವರ್ಗನ ನಾವು ನೋಡಬೇಕಂತ ಅಂದರೆ ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗ್ಬೇಕ್ರಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದ್ಭುತವಾಗಿ ಹೂವು ಎಲ್ಲ ಡಿಸೈನ್ ಮಾಡಿದರು. ಸೊ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಎಲ್ಲ ಲ್ಯಾಂಗ್ವೇಜಸಲ್ಲೂ ಹಾಕ್ತಾರೆ ನೋಡಿ. ಪೆರಂಗೊಟ್ಟಕರ ದೇವಸ್ಥಾನಂ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಕನ್ನಡ, ತಮಿಳ್, ಹಿಂದಿ, ಹಾಗೆ ಮಲಯಾಳಂ,
ತೆಲುಗು ಎಲ್ಲದರಲ್ಲೂ ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಹಾಕ್ತಾರೆ. ಯಾಕಂದರೆ ಯಾರಾದರೂ ಆ ಲ್ಯಾಂಗ್ವೇಜಸ್ ಅವರು ಬರ್ತಾರೆ ಅಂದರೆ ವಿಸಿಟ್ ಮಾಡ್ತಾ ಇರ್ತಾರಲ್ಲ, ಸೊ ಅವರಿಗೆ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ಎಲ್ಲ ಬರೀ ಗೋಲ್ಡನ್ ಅಂದರೆ ಹಿತ್ತಾಳೆ, ಐ ಥಿಂಕ್ ಸೊ ಗೋಲ್ಡನ್ ಇದು ಅನಿಸುತ್ತೆ ಮೇಲೆ ಕವರ್ ಮಾಡಿರೋವಂಥದ್ದು. ಸೊ ಅದರಲ್ಲೇ ದೇವಸ್ಥಾನ ಆಗಿದೆ. ಹಾಗೆ ಹಿತ್ತಾಳೆನಲ್ಲೂ ಸಹ ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ದಾರೆ. ನೋಡಿದ್ರಲ್ಲ, ಇಲ್ಲಿ ಬಂದು ವಿಷ್ಣು, ಶಿವ, ಇದು ಗಣಪತಿ, ಹಾಗೆ ಭದ್ರಕಾಳಿ, ಹಾಗೆ ಮುರುಘ, ಈ ರೀತಿ ಎಷ್ಟೊಂದು ದೇವಸ್ಥಾನಗಳನ್ನ ಅಲ್ಲಿ ಅಂದರೆ ವಿಗ್ರಹಗಳನ್ನ ಸ್ಥಾಪನೆ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ಸೊ ಪ್ರತಿಯೊಂದು ಏನು ಒಂದು ಸಣ್ಣ ಸಣ್ಣ ನೋಡಿ, ಇದು ಗಣಪತಿ ಸಣ್ಣ ಸಣ್ಣ ದೇವಸ್ಥಾನ ಸ್ಟೆಪ್ ಬೈ ಸ್ಟೆಪ್ಪು ಅಲ್ಲಲ್ಲೇ ಇಟ್ಟಿದ್ದಾರೆ. ಸೊ ಪ್ರತಿಯೊಂದು ನಾವು ಇಲ್ಲಿ ವಿಶೇಷತೆ ಏನಂತಂದರೆ, ಪ್ರತಿಯೊಂದು ದೇವ್ರನ್ನೂ ಸಹ ನಾವು ಬರೀ ದೀಪದ ಬೆಳಕಲ್ಲೇ ನಾವು ನೋಡಬೇಕಾಗತ್ತೆ. ಯಾವುದೇ ಲೈಟಿಂಗ್ಸ್ ಎಲ್ಲ ಇರೋದಿಲ್ಲ. ಇದೊಂದು ವಿಶೇಷತೆ. ನಾನು ಮೊದಲು ಎಲ್ಲಿ ಈ ರೀತಿ ನೋಡಿದ್ದು ಅಂತ ಅಂದರೆ ಚಿದಂಬರಮಲ್ಲಿ ನೋಡಿದೆ. ಸೊ ನಮಗೆ ಏನು ಒಂದು ಅರ್ಥ ಆಯಿತು ಅಂತಂದರೆ, ಯಾವುದೇ ಅವಶ್ಯಕತೆ ಇಲ್ಲ. ನಾವು ದೇವ್ರನ್ನ ನಾವು ನೋಡಬೇಕಂತಂದರೆ ಆ ದೀಪದ ಬೆಳಕಲ್ಲೇ ದೇವ್ರು ಕಾಣಿಸ್ತಾನೆ. ನಾವು ಅದನ್ನು ನೋಡಬೇಕು. ಸೊ ಆ ಮನಸ್ಥಿತಿ ಅನ್ನೋದು ದೇವ್ರ ಮೇಲೆ ಜಾಸ್ತಿ ಲೌಕಿಕ ಬದುಕಿಂದ ಬಂದು ಅಲೌಕಿಕ ಬದುಕಲ್ಲಿ ನಾವು ಹೋದಾಗ ದೇವರು ನನಗೆ ಚೆನ್ನಾಗಿ ಕಾಣಿಸ್ತಾನೆ. ಓಕೆನಾ? ಆ ರೀತಿಯೆಲ್ಲ ಇದೆ. ನೀವು ಆಧ್ಯಾತ್ಮಿಕತೆಗೆ ನೀವೇನಾದರೂ ರಿಲೇಟೆಡ್ ಆಗಿದ್ದರೆ ಸೊ ಇದೆಲ್ಲ ಅರ್ಥ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ದೇವಸ್ಥಾನ ಮಾತ್ರ ಅದ್ಭುತವಾಗಿದೆ. ನಾನು ಮೊದಲೇ ಹೇಳಿದ ಹಾಗೆ ನಿಮ್ಗೇನಾದರೂ ಇಷ್ಟು ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ದಯವಿಟ್ಟು ಒಮ್ಮೆ ಭೇಟಿ ಕೊಡಿ ಇದಕ್ಕೆ. ನಾನು ಆಮೇಲೆ ಯಾವುದೇ ರೀತಿ ಪ್ರಮೋಷನ್ ಆಗಲಿ ಗಿನ್ಸರ್ ಅದೆಲ್ಲ ಏನೂ ಮಾಡ್ತಿಲ್ಲ ಗುರು. ನನಗಾಗಿದ್ದ ಎಕ್ಸ್ಪೀರಿಯೆನ್ಸ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಒಮ್ಮೆ ಭೇಟಿ ಕೊಡಿ ಅಂತ. ಯಾಕಂದರೆ ನನಗೆ ಅಲ್ಲಿಗೆ ಹೋಗಿ ಬಂದಮೇಲೆ ಒಂದು ವೈಬ್ ಅನ್ನೋದು ಚೆನ್ನಾಗಿದೆ. ಯಾಕೆ ಅಂದರೆ ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿಬಿಟ್ಟಿತ್ತು. ಸೊ ಇವಾಗ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ. ಹಾಗೆ ನಾವು ಮನೆ ಖಾಲಿ ಮಾಡಬೇಕಂತ ಇತ್ತು. ಯಾಕಂದರೆ ನಮ್ಗೆ ಆ ಮನೆ ಆಗಿ ಬಂದಿರಲಿಲ್ಲ. ಸೊ ತುಂಬ ಲಾಸ್ ಆಗಿಬಿಟ್ಟಿದ್ವಿ ಆ ಮನೆಗೆ ಹೋದ್ಮೇಲೆ. ಈವನ್ ಖಾಲಿ ಮಾಡೋದಕ್ಕೂ ಆಗ್ತಿರ್ಲಿಲ್ಲ. ಆರೋಗ್ಯದಲ್ಲೂ ಏರ್ಪೇರ್ ಆಗಿಬಿಟ್ಟಿತ್ತು, ತುಂಬಾ ಏರ್ಪೇರ್ ಆಗಿಬಿಟ್ಟಿತ್ತು. ಸೊ ಇಲ್ಲೆಲ್ಲ ಹೋಗಿ ಕೇಳ್ಕೊಂಡ್ಮೇಲೆ ಒಂದು ಸ್ವಲ್ಪ ಚೇಂಜಸ್ ಆಯಿತು. ಹಾಗೆ ಮನೆಯೂ ಖಾಲಿ ಮಾಡಿದ್ವಿ, ನಾವು ಬೇರೆ ಮನೆಗೂ ಬಂದ್ವಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಎಷ್ಟೊಂದು ಚೇಂಜಸ್ ಆಗಿದೆ. ಸೊ ಥ್ಯಾಂಕ್ಸ್ ಹೇಳ್ತೀನಿ ದೇವರಿಗೆ. ಯಾಕೆ ಅಂದರೆ ಇಷ್ಟೆಲ್ಲನೂ ನಮಗೆ ಆಶೀರ್ವಾದ ಮಾಡಿರೋದಕ್ಕೆ. ನೋಡಿ, ನಾನು ಏನಕ್ಕೆ ಇಷ್ಟೊಂದು ತೋರಿಸಿದ್ದೀನಿ ಅಂದರೆ ಅಷ್ಟು ದೊಡ್ಡದಾಗಿದೆ ದೇವಸ್ಥಾನ, ಅಷ್ಟು ದೊಡ್ಡದಾಗಿದೆ. ನೀವು ಎಲ್ಲಿ ನೋಡಿದ್ರೂ ಯಾವ ಕಡೆಯಿಂದ ಹೋಗ್ತೀರಾ, ಯಾವ ಕಡೆಯಿಂದ ಬರ್ತೀರಾ ಅನ್ನೋದೇ ನಮಗೆ ಅರ್ಥ ಆಗೋದಿಲ್ಲ. ನಾವಿವಾಗ ಇರೋದು ವಿಷ್ಣುಮಯ ಟೆಂಪಲ್, ಕಾನಾಡಿ ಕಾವು ಅನ್ನೋ ಒಂದು ಪ್ಲೇಸು. ತುಂಬ ಚೆನ್ನಾಗಿದೆ, ತೋರಿಸ್ತೀನಿ. ಇದು ಫೋನ್ ಅಲೋ ಇದೆಯೋ ಇಲ್ವೋ ಗೊತ್ತಿಲ್ಲ. ಇಲ್ಲದೆ ಇರೋ ಕಡೆ ಅಂತೂ ತೋರ್ಸೋಕೆ ಹೋಗಲ್ಲ, ಇರೋ ಕಡೆ ಅಂತೂ ಡೀಟೇಲಾಗಿ ಹೇಳ್ತೀನಿ. ಇನ್ನು ಕೆಲವೊಂದೆಲ್ಲ ನೆಕ್ಸ್ಟ್ ವಿಡಿಯೋ ಎಡಿಟ್ ಮಾಡುವಾಗ ಹಾಕ್ತೀನಿ. ಓಕೆ, ಬಿಸಿಲು ಅಂತೂ ಸಿಕ್ಕಾಪಡೆ ಇದೆ. ಬೆಳಗ್ಗೆ ಎಲ್ಲ ಚಳಿ, ರಾತ್ರಿ ಎಲ್ಲ ಚಳಿ, ಬೆಳಗ್ಗೆ ಆದರೆ ಹಿಂಗೆ ಉರಿಯೋ ಬಿಸಿಲು ಹೆಂಗಿದೆ ನೋಡಿ. ಓ ಗಾಡ್, ಕಣ್ಣು ಬಿಡೋಕೆ ಆಗ್ತಾಯಿಲ್ಲ, ಅಷ್ಟು ಬಿಸಿಲಿದೆ. ಹತ್ತು ಪರಂಪರೆ 10 ವರ್ಷ 10 ಪರಂಪರೆ ಇದು ವಿಷ್ಣುಮಾಯ ಪುಟ್ಟಿಚಾರದಲ್ಲಿ ಮನುಷ್ಯ ನಾವು ಮನೆಯಲ್ಲಿ ಮಕ್ಕಳಿಗೆ ಮನೆಯಲ್ಲಿ ಯಾವ ದೋಷಗಳಿದ್ದರೆ ಯಾವ ದೋಷಗಳಾಗಲಿ ಮಾತು ಮಾನನ ಸಂತಾನ ಭಾಗ್ಯ ಮಾರ್ಗದ ಭಾಗ್ಯ ಹೀಗೆ ಇದ್ದರೆ ಇದ್ರೆ ಒಳ್ಳೆ ಆಗ್ತದೆ. ಇಲ್ಲೊಂದು ಪ್ರಾರ್ಥನೆ ಮಾಡಿ ಹೋಗುವಾಗ ನಮಗೆ ಬಂದಿದೆ ಇವಾಗ ಎಕ್ಸ್ಪ್ಲೈನ್ ಮಾಡ್ತಿದ್ರಲ್ಲ. ಸೊ ಅವರು ಬಂದ್ಬಿಟ್ಟು ನಮ್ಮ ಮಂಗಳೂರಿನವರು ಸಿಕ್ಕಿದ ತಕ್ಷಣ ನಮಗೆ
ಸ್ವಲ್ಪ ಖುಷಿ ಆಯಿತು. ಸ್ವಲ್ಪ ಅಲ್ಲ, ಜಾಸ್ತಿನೇ ಖುಷಿ ಆಯಿತು. ಯಾಕೆ ಅಂದರೆ ನಮ್ಮ ರಾಜ್ಯ ಬಿಟ್ಟು ಹೊರ ರಾಜ್ಯಕ್ಕಾಗಲಿ ಹೊರ ದೇಶಕ್ಕಾಗಲಿ ಎಲ್ಲಾದರೂ ನಮ್ಮ ಕನ್ನಡಿಗರು ಸಿಕ್ಕಿದರೆ ನಮ್ಮವರನ್ನು ಭಾವನೆ ಫೀಲ್ ಬರೋದು ಸತ್ಯ 100%. ಯಾಕೆ ಅಂದರೆ ನಮ್ಗೆ ಆ ಥರ ಖುಷಿ ಆಗುತ್ತೆ, ನಮ್ಮ ಕನ್ನಡದವ್ರು ಎಲ್ಲಿ ಕೂಡ ಇದ್ದಾರೆ ಅಂತ ಅಂದ್ಬಿಟ್ಟು. ಈ ಕೇರಳದಲ್ಲಿ ನಮಗೆ ಇವರು ಸಿಕ್ಕಿದ ತಕ್ಷಣ ನಮಗೆ ತುಂಬ ಖುಷಿ ಆಯಿತು. ಯಾಕಂದರೆ ಈ ದೇವಸ್ಥಾನದ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಯಾವ ರೀತಿ ಅಂತ ಅಂದ್ಬಿಟ್ಟು. ಅವರು ಎಲ್ಲ ಏನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅಂತ ಅಂದರೆ, ನಾನು ಮೊದಲೇ ಹೇಳಿದ್ನೆಲ್ಲ, ನಿಮಗೆ ಯಾವುದೇ ರೀತಿ ದೋಷಗಳಿದ್ದರೆ ಅವರು ಹೇಳಿರ್ತಾರೆ, ಸ್ವಲ್ಪ ನೀಟಾಗಿ ಕೇಳಿಸ್ಕೊಳ್ಳಿ. ಆ ಸೌಂಡಲ್ಲಿ ನಿಮಗೆ ಅಷ್ಟು ಕ್ಲಾರಿಟಿ ಇಲ್ಲದೆ ಇರಬಹುದು. ಸೊ ಅವರು ಹೇಳೋದನ್ನು ನೀಟಾಗಿ ಕೇಳಿಸ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಅವ್ರಿಗೆ ಗೊತ್ತಿಲ್ಲದಂಗೆ ನಾನು ವಿಡಿಯೋ ಮಾಡ್ಕೊಂಡಿದ್ದು, ಮಾಡಬೇಡಿ ಅಂತಿದ್ರು, ಆದರೂ ನಾನು ವಿಡಿಯೋ ಮಾಡಿಕೊಂಡೆ ಒಂದು ರೆಫರೆನ್ಸ್ಗಿರಲಿ ಅಂತ. ನೋಡಿ, ಇದು ಹಳೆ ಬಾವಿ. ಹಾಗೆ ಈ ದೇವಸ್ಥಾನ ಬಂದ್ಬಿಟ್ಟು ತುಂಬ ಹಳೆಯದು. ಇದ್ರ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇರೋದನ್ನು ನಾವು ಕೇಳಿಸ್ಕೊಂಡ್ರೆ ಆ ದೇವಸ್ಥಾನದ ಬಗ್ಗೆ ಏನು ಪ್ರತೀತಿ ಇದೆ ಅನ್ನೋದನ್ನು ನಮಗೆ ನೀಟಾಗಿ ಅರ್ಥ ಆಗುತ್ತೆ. ಸರಿನಾ? ಸೊ ಈ ದೇವಸ್ಥಾನ ನಮಗೆ ಏನಕ್ಕೆ ಇಷ್ಟ ಆಗುತ್ತೆ ಅಂದರೆ ಇಲ್ಲಿನ ವೈಬ್ ಆಗಿರುತ್ತೆ. ನೀವು ಒಂದು ಸರಿ ಹೋಗಿ ಬನ್ನಿ, ನಿಮಗೆ ಅರ್ಥ ಆಗುತ್ತೆ. ಸೊ ಸ್ವರ್ಗದಲ್ಲಿರೋ ಥರ ನಮಗೆ ಫೀಲ್ ಕೊಡುತ್ತೆ. ನಾನು ಮತ್ತೊಮ್ಮೆ ಮತ್ತೊಂದು ಸರಿ ಹೇಳ್ತಾನೆ ಇರ್ತೀನಿ. ನೋಡಿ, ದೇವ್ರನ್ನ ಯಾವತ್ತೂ ಯಾವಾಗಲಿದ್ರೂ ದೀಪದ ಬೆಳಕಲ್ಲೇ ನೋಡಬೇಕು. ಆ ದೀಪದಲ್ಲೇ ದೇವರು ಕಾಣಿಸ್ತಾನೆ. ಅದು ಎಷ್ಟು ಸತ್ಯ ಅನ್ನೋದನ್ನು ಈ ದೇವಸ್ಥಾನಗಳಲ್ಲಿ ನೀವು ನೋಡ್ಬೋದು. ಪ್ರತಿಯೊಂದು ದೇವಸ್ಥಾನದಲ್ಲೂ ನೋಡಿ, ಮುರುಘ ಆ ದೀಪದ ಬೆಳಕಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಅಂದ್ಬಿಟ್ಟು. ನಾವು ನೋಡೋ ದೃಷ್ಟಿ ಸಹ ಹಾಗೇ ಇರಬೇಕು ದೇವ್ರ ಮೇಲೆ. ಸೊ ಪ್ರತಿಯೊಂದು ದೇವಸ್ಥಾನದಲ್ಲಿ ಅಂತ ಹೇಳೋದಲ್ಲ, ಅಲ್ಲಿ ಈ ರೀತಿ ದೊಡ್ಡ ದೀಪ ಸ್ತಂಭ ಇರುತ್ತೆ. ಈ ದೀಪ ಸ್ತಂಭಗಳನ್ನ ನಾವು ನೋಡಿದಾಗ ಅಷ್ಟು ಬರೀ ದೀಪನೇ ಹಚ್ತಾರೆ, ನೀಟು ಏನು ಲೈಟಿಂಗ್ಸ್ ಏನೂ ಬೇಕಾಗಿರಲ್ಲ. ಸೊ ಅದು ಬಂದು ಕೈಯಲ್ಲಿ ಒಂದು ಕುಡುಗೋಲನ್ನ, ಅಂದರೆ ಒಂದು ಕತ್ತಿ ಅನ್ನೋದಕ್ಕಿಂತ ಅದು ಕುಡುಗೋಲು ಅಂತಾರೆ ನಮ್ಮ ಹಳ್ಳಿ ಭಾಷೆಯಲ್ಲಿ. ಸೊ ಅದನ್ನ ಇಟ್ಕೊಂಡಿರೋವಂಥ ವಿಷ್ಣು. ಹಾಗೆ ಇನ್ನೊಂದು ಕಡೆ ಭದ್ರಕಾಳಿ. ಸೊ ಇಲ್ಲಿ ಜಾಸ್ತಿ ಅದೇ ಫೇಮಸ್ಸು. ನಾನು ಇಲ್ಲಿ ಇದು ಒಂದು ಹೇಳ್ಬಿಡ್ತೀನಿ. ಇದು ಬಂದು ಅದು ಸಮಾಧಿ, ಈ ವಿಷ್ಣುಮಯ ಟೆಂಪಲ್ನ ಕಟ್ಟಿದಂಥ ಒಬ್ಬರು ಗುರುಗಳ ಸಮಾಧಿ. ನೋಡಿ, ಅದು ನೀವೇ ಓದ್ಕೊಂಬಿಡಿ, ನನಗೆ ಫಾಸ್ಟಾಗಿ ಹೇಳೋಕ್ಕೆ ಬರಲಿಲ್ಲ. ಸೊ ಸಾರಿ, ಇರಲಿ, ಓಕೆನಾ? ಏನೋ ಹೇಳ್ತಾ ಇದ್ದೆ. ಸೊ ಅಲ್ಲಿಗೆ ಬರ್ತೀನಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನೋಡಿ, ಭರತನಾಟ್ಯ ಮಾಡ್ತಾಯಿದ್ರು ಅಲ್ಲಿ. ಅಂದರೆ ಒಂದೊಂದು ಸ್ಪೆಸಿಫಿಕ್ಕಾಗಿ ನಮಗೆ ಜಾಸ್ತಿ ಸಿಗೋವಂಥದ್ದು ಬಂದು ಕೇರಳದಲ್ಲಿ ಭರತನಾಟ್ಯಮು, ಯಕ್ಷಗಾನ ಈ ರೀತಿ ಆಡ್ತಾ ಇರ್ತಾರಲ್ಲಿ. ಅದನ್ನು ನೋಡ್ಬಿಟ್ಟು ತುಂಬಾ ಖುಷಿ ಆಯಿತು. ಯಾಕೆ ಅಂದರೆ ಆ ಒಂದು ಮಗು ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಾಯಿದ್ಲು ಅಂದರೆ, ಆ ಮಗುದು ನೆಕ್ಸ್ಟ್ ಈಗ ವಿಡಿಯೋ ಹಾಕ್ತೀನಿ ನೋಡಿ, ಅಷ್ಟೂ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಾಯಿದ್ಲು. ಇದು ಬಂದು ಸರಸ್ವತಿ ಅಮ್ಮನ ಒಂದು ಪೇಂಟಿಂಗು. ಇದು ಕೂಡ ಮಸ್ತಾಗೇ ಇತ್ತು. ಒಂದೊಂದು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರೆ ನಿಜಕ್ಕೂ ಇವತ್ತೆಲ್ಲ ಕಂಪ್ಲೀಟೇ ಆಗಲ್ಲ, ಅಷ್ಟು ದೊಡ್ಡದಿದೆ. ನೋಡಿ, ಇಲ್ಲಿ ಭರತನಾಟ್ಯ ಮಾಡ್ತಾಯಿದ್ರು. ಅದು ನಂಗೆ ತುಂಬಾ ಇಷ್ಟ. ಯಾಕೆ ಅಂದರೆ ಅವ್ರ ಎಕ್ಸ್ಪ್ರೆಷನ್ಸ್ ಆಗ್ಬೋದು, ಅವ್ರ ಮೇಕಪ್ ಆಗ್ಬೋದು, ಆ ತಾಳಕ್ಕೆ ತಕ್ಕಂತೆ ಕುಣಿಬೇಕು ಅಂತಾರಲ್ಲ, ಆ ರೀತಿ ತಾಳಕ್ಕೆ ತಕ್ಕಂತಲೇ ಕುಣಿತಾಯಿದ್ರು. ನೋಡಿ, ಈ ಮಗು ಮಾತ್ರ ರಿಯಲಿ ಅಪ್ರಿಷಿಯೇಟ್ ಹರ್. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತು. ಅದು ಅಂದರೆ ಭರತನಾಟ್ಯ ಮಾಡಿತು. ಅದೆಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಊಟ ಕೂಡ ಕೊಡ್ತಾಯಿದ್ರು. ಅಲ್ಲೆಲ್ಲ ನಿಮಗೆ ಸಿಗೋದು ನೋಡಿ, ಅಕ್ಕಿ ಪಾಯಸ, ಹಾಗೆ ದಪ್ಪಕ್ಕಿ ಬರುತ್ತೆ, ಏನದು ಬಾಯ್ಲ್ಡ್ ರೈಸ್ ಅಂತಾರಲ್ಲ, ಆ ಅನ್ನದಲ್ಲಿ ಅನ್ನ, ಅಂದರೆ ಅಕ್ಕಿನಲ್ಲಿ ಅನ್ನ, ಹಾಗೆ ಒಂದು ಹಪ್ಳ, ಒಂದು ಸೈಡಲ್ಲಿ ಒಂದು ಪಲ್ಯ, ಒಂದು ಉಪ್ಪಿನಕಾಯಿ, ಈ ಥರ ಎಲ್ಲ ನೋಡಿ. ಇದು ಒಂಥರ ಮಸ್ತ್ ಊಟ. ಇದೂ ಕೂಡ ತುಂಬಾ ನ್ಯಾಚುರಲ್ಲಾಗಿ ಇರುವಂಥ ಊಟ. ಸೊ ಇದನ್ನೆಲ್ಲ ತಿಂದ್ಕೊಂಡು ನಾವು ನೆಕ್ಸ್ಟು ಹೊರಟಿದ್ದು ಬನ್ನಿ ಹೇಳ್ತೀನಿ, ಗುರುವಾಯೂರಿಗೆ ಹೊರಟ್ವಿ. ನೋಡಿ, ಅನ್ನ ಸಾಂಬಾರು, ಹಾಗೆ ಒಂದು ಪಲ್ಯ, ಒಂದು ಹಪ್ಳ, ಒಂದು ಉಪ್ಪಿನಕಾಯಿ, ಹಾಗೆ ಒಂದು ಸ್ವಲ್ಪ ಪಾಯಸ. ಮತ್ತು ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿಲ್ಲ ಅನ್ನೋದು ಏನಿಲ್ಲ. ಈ ಪ್ರಸಾದ ಸಿಗಬೇಕಂದ್ರೆ ನಾವು ಅದೃಷ್ಟ ಮಾಡಿರ್ತೀವಿ. ಯಾಕೆಂದರೆ ದೇವಸ್ಥಾನದಲ್ಲಿ ಎಲ್ರಿಗೂ ಸಿಗೋದಿಲ್ಲ ಗುರು ಪ್ರಸಾದ, ಅದೃಷ್ಟ ಮಾಡಿರೋರಿಗೆ ಮಾತ್ರ ಸಿಗೋದು
ಅಲ್ವಾ? ನೋಡಿ ಈ ರೀತಿ ಇರುತ್ತೆ, ಅದೇನು ಅಂತ ಗೊತ್ತಿಲ್ಲ, ಕಲರಾಗಿತ್ತು. ಇದು ನಾವು ಏನು ಬಂದಿರೋ ಅಂತ ನೀರು, ಲಾಸ್ಟ್ ಬೀಚ್. ಅದು ಪ್ರಸಾದ ಅಂತ ಅಂದರು. ನನಗೇನೋ ಕುಡಿಯೋಕೆ ಮನಸ್ಸು ಬರಲಿಲ್ಲ ಅದು. ಓಕೆ ದೆನ್ ಅಂತ ನೆಕ್ಸ್ಟು ನಾವು ಬಂದಿದ್ದು ಲಾಸ್ಟ್ ಬೀಚ್, ಯಾಕಂದರೆ ಇವತ್ತು ಚಾವಕ್ಕಡ್ ಬೀಚ್ಗೆ. ಅದಕ್ಕೆ ಬಂದಿರೋ ಅಂಥ ಲಾಸ್ಟ್ ಬೀಚ್ ಇದು. ಇವತ್ತು ನೈಟ್ ಹೊರಡೋದು, ಅದಕ್ಕೆ ಇಲ್ಲಿ ಬೀಚಲ್ಲಿ ಆಟ ಆಡಿಬಿಟ್ಟು ಚೆನ್ನಾಗಿ ಆಮೇಲೆ ನಮ್ಮ ಕೃಷ್ಣನ ನೋಡಿಕೊಂಡು ಗುರುವಾಯೂರು ಸ್ವಾಮಿನ ನೋಡಿಕೊಂಡು ಆಮೇಲೆಲ್ಲ ಶಾಪಿಂಗ್ ಎಲ್ಲ ಮಾಡಿಕೊಂಡು ನೈಟು ಊರಿಗೆ ಹೊರಡೋದು. ಅರೌಂಡ್ ಮಾರ್ನಿಂಗ್ ಬೆಳಗ್ಗೆ ಆಗತ್ತೆ ಹೋಗೋದಕ್ಕೆ. ಇಷ್ಟಿದೆ ಈ ವಿಡಿಯೋ. ನೋಡೋಣ ಬನ್ನಿ, ನೆಕ್ಸ್ಟ್ ಮುಂದೆ ಇನ್ನೊಂದಷ್ಟು ವಿಡಿಯೋಸ್ ಹಾಕ್ತೀನಿ. ಮಾತ್ರ ಜಾಲಿ ಜಾಲಿ. ಹಾಂ, ಮುಂದೆನೇ ಆಟ ಆಡ್ಬೇಕು ನಾವು. ಸಾಕಾದಾಗ ಬರ್ತಾಯಿದೆ ಗುರು ಅಲ್ಲೇ ನೋಡ್ಕೊಳ್ಳಿ. ಫುಲ್ ಎಂಜಾಯಿಂಗ್, ಜಾಲಿ 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 ಜಾಲಿ. ಒಂದು ವಿಡಿಯೋ ಮಾಡೋಣ ಬನ್ನಿ. ಎಷ್ಟು ಫೋರ್ಸ್ ಆಗಿದೆ ಗೊತ್ತಾ ಅಲ್ಲೇ, ಸಖತ್ ಫೋರ್ಸ್ ಆಗಿದೆ. ನಾನೊಂದ್ಸರಿ ಪಲ್ಟಿ ಹೊಡೆದಿದ್ದೆ, ನಮ್ಮ ಅಕ್ಕ ಒಂದ್ಸರಿ ಪಲ್ಟಿ ಹೊಡೆದಿದ್ರು. ಬಿಟ್ಟಿರು ಹೋಗ್ಬಿಡಿವ, ಹಿಡ್ಕೊಂಬಂದ್ಬಿಟ್ರು ನಮ್ಮನ್ನ. ಬಲೆಯಲ್ಲಿ ಮೀನು ಹಿಡ್ಕೊಂಬಂದಂಗೆ ನಮ್ಮ ಹುಡುಗರು ಕಾಪಾಡಿದ್ರು ಹೆಂಗೋ. ಇವಾಗ ಒಂದು ವಿಡಿಯೋ ಮಾಡೋಣ. ಎಲ್ಲಿ ಅವರೆಲ್ಲ ಬನ್ನಿ, ಇವಾಗ ಒಂದು ವಿಡಿಯೋ ಹಾಕ್ತೀನಿ ನೋಡಿ, ಲಾಸ್ಟ್ ಇಯರ್ ಮಾಡ್ದಂಗೆ. ಹಾಯ್ ಫ್ರೆಂಡ್ಸ್, ನಾವೆಲ್ಲರೂ ಚವಕಡು ಕೇರಳ ಬೀಚಲ್ಲಿ ಎಂಜಾಯ್ ಮಾಡ್ತಾ ಇದೀವಿ. ಎಲ್ಲ ಜಾಲಿ ಜಾಲಿ ಜಾಲಿ. ಇವತ್ತಿಗೆ 5 ದಿನ ಕ್ಲೋಸ್ ಆಯಿತು. ಎಲ್ಲ ನನಗೆ ಬೇಜಾರಾಗ್ತಾ ಇದೆ. ಎಲ್ಲಾರನ್ನೂ ಮತ್ತೆ ಒಂದು ವರ್ಷದ ನಂತರ ಮೀಟ್ ಮಾಡಬೇಕು ಅಂತ, ಎಸ್ಪೆಷಲಿ ಬೀಚಲ್ಲಿ ಎಲ್ಲ ಎಂಜಾಯ್ ಮಾಡ್ಬೇಕಂತ. ಮಂಜು ಏನು ಹೇಳು ಹೇಳು. ಇವತ್ತಿಗೆ ನಾವು ಬಂದು 5 ದಿವಸ ಆಯಿತು. ಫುಲ್ ಎಂಜಾಯ್ ಮಾಡಿದ್ವಿ. ದೇವಸ್ಥಾನದಲ್ಲೆಲ್ಲ ತುಂಬ ಚೆನ್ನಾಗಿ ನಮಗೆ ದರ್ಶನ ಆಯಿತು. 5 ಡೇಸ್ ಆಗಿದ್ದಕ್ಕೆ ತುಂಬ ಬೇಜಾರಾಗ್ತಿದೆ. ಮತ್ತೆ ರಿಟರ್ನ್ ಊರಿಗೆ ಹೋಗ್ತೀವಿ ಅಂತ. ಮತ್ತೆ ವರ್ಷಕ್ಕೋಸ್ಕರ ಕಾಯ್ತಾ ಇರ್ತೀವಿ. ಇದೇ ಥರ ಎಲ್ಲರೂ ಬಂದು ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಜೈ ಜೈ. ಹೇಳ್ರಪ್ಪ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಿ, ಪವಿತ್ರ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಜಾಲಿ 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 ಜಾಲಿ. ಗುರುವಾಯೂರು ನಾವು ಬೀಚ್ನ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದೆ ಗುರುವಾಯೂರೂರಿಗೆ. ಇಲ್ಲಿ ಏನಾಯಿತು ಅಂತ ಹೇಳ್ತೀನಿ. ತುಂಬ ಸ್ಯಾಡ್ ಸ್ಟೋರಿ ಇದು. ಯಾಕೆ ಅಂದರೆ ನಾನು ತುಂಬಾ ಆಸೆ ಇಟ್ಕೊಂಡು ಬಂದೆ ನಮ್ಮಪ್ಪ ಕೃಷ್ಣನ ದರ್ಶನ ಮಾಡೋಣ ಅಂತ. ಆದರೆ ಅವ್ರಿಗೆ ಮನಸ್ಸಿರಲಿಲ್ಲ ಅನಿಸುತ್ತೆ, ಇಲ್ಲ ನನಗೆ ಋಣ ಇರಲಿಲ್ಲ ಅನಿಸುತ್ತೆ. ಸೊ ದರ್ಶನನೇ ಆಗಿಲ್ಲ. ಯಾಕೆ ಅಂದರೆ ಈ ಟೈಮ್ ಬಂದುಬಿಟ್ಟು ಒಂದು ಪೀಕ್ ಡೇಸ್ ಅಂತ ಹೇಳ್ತಾರೆ. ಅಂದರೆ ಎಲ್ಲರೂ ಮಾಲೆ ಹಾಕ್ಕೊಂಡು ಬರ್ತಾರಲ್ಲ, ಸೊ ಕ್ರಿಸ್ಮಸ್ಗೆಲ್ಲ ರಜಾ ಇರುತ್ತೆ. ಸೊ ಎಲ್ಲರೂ ಒಟ್ಟಿಗೆ ಬಂದುಬಿಟ್ರೆ ಏನಾಗುತ್ತೆ ಹೇಳಿ? ಏನೂ ಮಾಡೋಕ್ಕಾಗಲ್ಲ. ದರ್ಶನನೇ ಆಗಿಲ್ಲ ಗುರು. ನಾವು 6:30ಗೆ 7 o'clock ಅಂದರು, 6:30ಗೆ ಕ್ಲೋಸ್ ಆಗಿಬಿಟ್ಟಿದೆ. ಅಲ್ಲಿ ಹೋಗಿ ಕೇಳಿದ್ರೆ ಎಲ್ಲರನ್ನೂ ಎಷ್ಟು ಉದ್ದ ಕ್ಯೂ ಇದೆ ಗೊತ್ತಾ? ಅಷ್ಟು ಉದ್ದ ಕ್ಯೂ ಇದ್ದರು. 1000 rupees ಕೊಟ್ಟರು ಎಷ್ಟೋ ಸುಮಾರು ಜನ ಮತ್ತೆ ದರ್ಶನನೇ ಆಗಲಿಲ್ಲ. ಬೆಳಗ್ಗೆ 3 ಗಂಟೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ಸೊ ನಾವು ಅವತ್ತಿದ್ದು ದರ್ಶನ ಮಾಡೋಣ ಅಂತಂದರೆ ಗಾಡಿ ಬಂದುಬಿಟ್ಟು, ಅಂದರೆ ಬಸ್ ಬಂದುಬಿಟ್ಟು ನಾವು ಊರಿಗೆ ಹೋಗಲೇಬೇಕಾಗಿತ್ತು. ಸೊ ಬಂದುಬಿಟ್ವಿ ನಾವು. ತುಂಬಾ ಬೇಜಾರಾಯಿತು. ತುಂಬ ಅಂತಂದರೆ ಹತ್ಕೊಂಡಿದ್ದೆ. ಆಮೇಲೆ ಸರಿ ಸಮಾಧಾನ ಮಾಡಿದ್ರು ಅಕ್ಕ. ಸರಿ ನೋಡೋಣ ಅಂದ್ಬಿಟ್ಟು ದೇವಸ್ಥಾನ ಎಲ್ಲ ಹಂಗೆ ಒಂದು ರೌಂಡ್ ಬಂದೆ. ಇಲ್ಲಿ ಅಂದರೆ ಹೊರಗಡೆನೇ ನಿಂತ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ದರ್ಶನ ಆಯಿತು. ಅಷ್ಟೂ ಜನ ಇದ್ದರು, ಅಲ್ಲೂ ದರ್ಶನ ಮಾಡೋಕ್ಕಾಗಲಿಲ್ಲ. ಸರಿ ಅಂತಂದ್ಬಿಟ್ಟು ಏನು ಮಾಡೋದು, ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ನೆಕ್ಸ್ಟು ನಾವು ಊಟಕ್ಕೆ ಬಂದ್ವಿ. ಆ ಊಟಕ್ಕನ್ನು ನಿಲ್ಲಿಸ್ಬಿಟ್ಟು ಮತ್ತೆ ಕ್ಲೋಸ್ ಅಂತ ಹೇಳಿಬಿಟ್ರು. ಇಲ್ಲಿ ತುಂಬಾ ಬೇಜಾರಾಯಿತು. ನಮ್ಮ ಕರ್ನಾಟಕದ ದೇವಸ್ಥಾನಗಳ ಥರ ಅಲ್ಲ ರೀ ಇಲ್ಲಿ. ನಿಜವಾಗ್ಲೂ ಊಟ ಇಲ್ಲ ಅಂದರೆ ಆಗದಿರ ಕಳಿಸೇ ಬಿಡ್ತಾರೆ ಕ್ಲೋಸ್ ಅಂತ ಅಂದ್ಬಿಟ್ಟು. ನಮ್ಮ ದೇವಸ್ಥಾನಗಳಲ್ಲಿ 9 o'clock 10 o'clockವರೆಗೂ ಓಪನ್ ಇರುತ್ತೆ. ಇಲ್ಲೆಲ್ಲ 7 o'clock ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಬೇಜಾರಾಗೋಯ್ತು ಒಂಥರ.
ಅಜ್ಜಿ, ನಾನೇ ಮುಂದೆ ನೋಡಿ ಹೋಗ್ಬೇಡ. ಖುಷಿ ಆಯಿತು. ಅದ್ರ ನೆಕ್ಸ್ಟು ನಾವು ಬಂದಿದ್ದು Oh my ಶಾಪಿಂಗಿಗೆ. ಎಲ್ಲರೂ ಏನೇನು ಶಾಪಿಂಗ್ ಮಾಡ್ತಾಯಿದ್ರು, ನನಗೆ ಏನೂ ತೊಗೊಳಕ್ಕೆ ಇಷ್ಟ ಆಗಲಿಲ್ಲ. ಸೊ ಒಂದೆರಡು ಇಯರಿಂಗ್ಸ್ ತೊಗೊಂಡೆ. ಸೊ ಹಲ್ವಾ ಏನಾದರೂ ಮನೆಗೆ ಬೇಕಂತ, ಹಲ್ವಾ ಫೇಮಸ್ ಇತ್ತಲ್ಲ, ಸೊ ತೊಗೊಂಡು ಬಂದೆ. ಅಕ್ಕ ಸ್ಯಾರೀಸ್ ಎಲ್ಲ ತೊಗೊಳ್ತಾಯಿದ್ರು. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಿಮ್ಗೇನಾದರೂ ತಪ್ಪಾಗಿ ಹೇಳಿದರೆ ಕ್ಷಮೆ ಇರಲಿ. ಹಾಗೆ ವಿಡಿಯೋಸ್ ಕಂಟಿನ್ಯೂಸ್ ಬರುತ್ತೆ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ಕಂಟಿನ್ಯೂಯಸ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್. ಫೈನಲಿ ಕಂಪ್ಲೀಟೆಡ್ 5 days ಟ್ರಿಪ್. ಬೇಜಾರಾಗ್ತಿದೆ, ಆದರೂ ಒಂಥರ ಸೂಪರಾಗಿತ್ತು, ಒಂಥರ ಚೆನ್ನಾಗಿತ್ತು. ಹಾಕ್ತೀನಿ ನೋಡಿ.